ರನ್ನರಾವ್ ಪ್ರಕರಣದಲ್ಲಿ ಸಚಿವರ ಹೆಸರು ಪ್ರಸ್ತಾಪವಾಗ್ತಾ ಇದೆ. ಗುಪ್ತಚರ ಇಲಾಖೆ ಮೊರೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಲಾಖೆಯ ಎಡಿಜಿಪಿಯಿಂದ ಈ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ. ಯಾರೆಲ್ಲ ಇದ್ದಾರೆ, ಯಾರ ಹೆಸರು ತಳುಕು ಹಾಕೊಳ್ತಿದೆ, ಹೇಗೆ ತಳುಕು ಹಾಕೊಳ್ತಿದೆ, ಹೇಗೆ ಸಪೋರ್ಟ್ ಮಾಡಿರಬಹುದು, ಇದರ ಬಗ್ಗೆ ನಮಗೆ ವರದಿ ಬೇಕು ಅಂತ ಕೇಳ್ತಿದ್ದಾರೆ. ಪ್ರಕರಣದಲ್ಲಿ ಸಚಿವರು ಭಾಗಿಯಾಗಿರೋದು ಹಾಗಾದ್ರೆ ನಿಜಾನಾ? ಸಚಿವರ ಭಾಗಿತ್ವದ ಮಾಹಿತಿ ಪಡೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಸೆಷನ್ ಆಗ್ತಾ ಇದೆ, ಬಜೆಟ್ ಮೇಲಿನ ಚರ್ಚೆ ಆಗ್ತಾ ಇತ್ತು. ಆದ್ರೆ ಈಗ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಅದು ಒಂದಲ್ಲ ಎರಡಲ್ಲ, 520 kg ಚಿನ್ನವನ್ನ ದುಬೈನಿಂದ ಇಲ್ಲಿಗೆ ತಗೊಂಡು ಬಂದಿರೋದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಇದು ಕೋಟಿ ಕೋಟಿ ರೂಪಾಯಿ ವ್ಯವಹಾರ. 1 kg ಚಿನ್ನ ಸಾಗಾಟದ ಹಿಂದೆ ಸುಮಾರು 3.5 ಲಕ್ಷ ರನ್ಯಾ ಪಡಿತಾ ಇದ್ಲು ಅನ್ನುವಂಥ ಮಾಹಿತಿ ಇನ್ವೆಸ್ಟಿಗೇಷನ್ ಇಂದ ಲಭ್ಯವಾಗ್ತಿದೆ. ಇದರ ಜೊತೆಗೆ ಸಚಿವರ ಬೆಂಬಲ ಕೂಡ ಇತ್ತು ಅಂತ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್. ಸಚಿವರ ಭಾಗಿತ್ವ ಇರೋದ್ರ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಬರ್ತಾ ಇದ್ದಂತೆ ಅಥವಾ ಮಾತು ಕೇಳಿ ಬರ್ತಾ ಇದ್ದಂತೆ ಇಂಟೆಲಿಜೆನ್ಸ್ ಬ್ಯೂರೋ ಮೊರೆ ಹೋಗಿದ್ದಾರಂತೆ. ಹಾಗಾದ್ರೆ ರಿಪೋರ್ಟ್ ಯಾವಾಗ ಬರುತ್ತೆ, ತರಿಸ್ಕೊಂಡಿದ್ದಾರಾ, ಯಾರವರು, ಈ ಬಗ್ಗೆ ಡೀಟೇಲ್ಸ್ ಏನೆಲ್ಲ ಇದೆ? ಸಭಾ ಈಗಾಗಲೇ ಅಕ್ರಮ ಚಿನ್ನ ವರ್ಗಾವಣೆ ವಿಚಾರ ಕುರಿತಂತೆ ಈಗಾಗಲೇ ನಟಿಯ ಬಂಧನವಾಗಿದೆ. ಈ ವಿಚಾರ ಕುರಿತಂತೆ ಹೆಚ್ಚಿನ ತನಿಖೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಇಬ್ಬರು ಪ್ರಭಾವಿ ಸಚಿವರ ಕೈವಾಡ ಕೂಡ ಇದೆ ಅಂತಕ್ಕಂಥ ಮಾಹಿತಿ ವಿಚಾರ ಕುರಿತಂತೆ ನೆನ್ನೆ ಅಧಿವೇಶನದಲ್ಲೂ ಕೂಡ ವಿರೋಧ ಪಕ್ಷದ ಅನೇಕ ಶಾಸಕರು ಪ್ರಸ್ತಾಪ ಮಾಡಿದ್ರು. ಈ ವಿಚಾರ ಕುರಿತಂತೆ ಅನೇಕರು ಕೂಡ ಮೊಗಸಾಲೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನು ಕೂಡ ಮಾಡಿದ್ರು, ಆಡಳಿತ ಮತ್ತೆ ವಿರೋಧ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಶಾಸಕರು. ಸದ್ಯ ಈ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಲರ್ಟ್ ಆಗಿದ್ದು, ಪ್ರಮುಖವಾಗಿ ಗುಪ್ತಚರ ಇಲಾಖೆ ಎಡಿಜಿಪಿಯಿಂದ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ. ಈ ವಿಚಾರ ಕುರಿತಂತೆ ಅಂದ್ರೆ ಅಧಿವೇಶನ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಇಬ್ಬರು ಸಚಿವರ ಹೆಸರು ಕೂಡ ಇದಕ್ಕೆ ತಳುಕು ಹಾಕೊಂಡಿದೆ. ಈ ಪ್ರಕರಣ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಸಚಿವರ ಕೈವಾಡ ಏನಾದರೂ ಇದೆಯಾ, ಅವರೇನಾದರೂ ಈ ವಿಚಾರ ಕುರಿತಂತೆ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ನೀಡಬೇಕು. ಅಧಿವೇಶನದ ಸಂದರ್ಭದಲ್ಲಿ ಈ ವಿಚಾರ ಏನಕ್ಕೆ ಪ್ರಸ್ತಾಪ ಆಗ್ತಾ ಇದೆ, ಜೊತೆಗೆ ಕಾಂಗ್ರೆಸ್ ನಾಯಕರು ಇರ್ಬೋದು, ಜೊತೆಗೆ ಯಾವುದಾದ್ರೂ ಸರ್ಕಾರದ ಇತರ ಹಿರಿಯ ಅಧಿಕಾರಿಗಳೇನಾದರೂ ಕೂಡ ಅಕ್ರಮ ಚಿನ್ನವನ್ನ ಸಾಗಾಟ ಮಾಡ್ತಕ್ಕಂಥ ವಿಚಾರದಲ್ಲಿ ಈ ಪ್ರಕರಣದಲ್ಲಿ ಏನಾದರೂ ಭಾಗಿಯಾಗಿದ್ದಾರಾ, ಈ ವಿಚಾರ ಕುರಿತಂತೆ ತಾವು ವರದಿಯನ್ನ ನೀಡಬೇಕು ಅಂತಕ್ಕಂಥ ಸೂಚನೆಯನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. ಸದ್ಯ ಈಗ ಸಿದ್ದರಾಮಯ್ಯ ಅವರು ನಿನ್ನೆಯಷ್ಟೇ ಕೇಳಿರೋದ್ರಿಂದ ಇವತ್ತು ಅಥವಾ ನಾಳೆ ಒಳಗಾಗಿ ಅಧಿಕಾರಿಗಳು ಅಂದ್ರೆ ಗುಪ್ತಚರ ಇಲಾಖೆಯ ಎಡಿಜಿಪಿ ಅವರು ಈ ವಿಚಾರ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದು, ಇಂದು ಅಥವಾ ನಾಳೆ ಒಳಗಾಗಿ ಏನಾದರೂ ಸಚಿವರು ಅಥವಾ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಏನಾದರೂ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಹಿತಿಯನ್ನು ಕೂಡ ರವಾನೆ ಮಾಡಲಿದ್ದಾರೆ. ಸದ್ಯ ರಾಜ್ಯ ಸರ್ಕಾರಕ್ಕೂ ಕೂಡ ಅಧಿವೇಶನ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಈ ಆರೋಪ ಏನಿದೆ ಇದು ಸಾಕಷ್ಟು ಮುಜುಗರಕ್ಕೂ ಕೂಡ ಒಳಗಾಗ್ತಾ ಇದೆ. ಹಾಗಾಗಿ ಸದ್ಯ ಅನೇಕ ನಾಯಕರುಗಳು ಕೂಡ ಈ ವಿಚಾರ ಕುರಿತಂತೆ ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದು, ಆ ಸಚಿವರು ಯಾರ್ಯಾರು, ಅವರ ಪಾತ್ರವೇನು, ಅನೇಕ ಸಚಿವರು ಕೂಡ ಅವರ ಪರವಾಗಿದ್ದಾರೆ. ಅಂದ್ರೆ ಸಾಕಷ್ಟು ಪ್ರೊಟೆಕ್ಷನ್ ಮುಖಾಂತರ ಅವ್ರನ್ನ ಏರ್ಪೋರ್ಟ್ ಇಂದ ಕರ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಹೆಚ್ಚಿನ ತನಿಖೆ ಆಗಬೇಕು. ಜೊತೆಗೆ ಸಿದ್ದರಾಮಯ್ಯ ಅವರು ಈ ವಿಚಾರ ಕುರಿತಂತೆ ಅವರೇ ಹೇಳಿಕೆಯನ್ನ ನೀಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋದ್ರ ಜೊತೆಗೆ ಗುಪ್ತಚರ ಇಲಾಖೆಯಿಂದ ಕೂಡ ಈಗ ಮಾಹಿತಿಯನ್ನ ಕೇಳಿರ್ತಕ್ಕಂಥದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.